ಈ ಒಂದು ವಿನೂತನವಾದಂತಹ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳನ್ನ ನಾನು ಕಳೆದ 5 ವರ್ಷಗಳಿಂದಲೂ ಕೂಡ ಮಾಡಿಕೊಂಡಿದ್ದೀನಿ. ಕಾರಣ ಇಷ್ಟೇ ಇದೆ, ಶಿಕ್ಷಣ ಅನ್ನೋದು ಒಂದು ದೊಡ್ಡ ಶಕ್ತಿ. ಅದರಲ್ಲೂ ಗುಣಮಟ್ಟದ ಶಿಕ್ಷಣ ದೊರೆತರೆ ಈ ವಿದ್ಯಾರ್ಥಿನಿಯರು ಮುಂದೆ ಒಳ್ಳೆ ಸತ್ಪ್ರಜೆಯಾಗಿ ದೇಶದ ಅಭಿವೃದ್ಧಿಗೆ ಒಂದು ಕಾರಣೀಭೂತರಾಗ್ತಾರೆ. ಅದಕ್ಕೋಸ್ಕರ ನಾಲೆಡ್ಜ್ ಇಸ್ ಪವರ್ ಅಂತ ಏನು ಹಿರಿಯರು ಕರೆದರೆ ಅದಕ್ಕೆ ಅನುವರ್ತವಾಗಿ ಗುಣಮಟ್ಟದ ಶಿಕ್ಷಣ ದೊರಕಲಿ, ಚೆನ್ನಾಗಿ ವಿದ್ಯಾರ್ಥಿನಿಯರು ಚೆನ್ನಾಗಿ ಓದಿ ಅನ್ನೋ ದೃಷ್ಟಿಯಿಂದ ಈ ಒಂದು ಪುರಸ್ಕಾರವನ್ನು ಮಾಡಿ ಉತ್ತೇಜನ ಕೊಟ್ಟರೆ ವಿದ್ಯಾರ್ಥಿಗಳು ಮುಂದೆ ಕೂಡ ಅದರ ಒಂದು ಪ್ರೋತ್ಸಾಹ ಸಿಕ್ಕಿ ಚೆನ್ನಾಗಿ ಓದಿ ಅನ್ನೋ ಒಂದು ಭಾವನೆ. ಅದೇ ರೀತಿ ಯಾರು ಮುಂದೆ ಬರುತ್ತ ವಿದ್ಯಾರ್ಥಿಗಳು ಕೂಡ ಪ್ರೇರಣೆಯಾಗಿ ಈ ತರ ನಮಗೂ ಕೂಡ ಚೆನ್ನಾಗಿ ಓದಿದ್ರೆ ಪ್ರತಿಭಾ ಪುರಸ್ಕಾರ ಮಾಡಿ ನಮಗೂ ಕೂಡ ಉತ್ತೇಜನ ಕೊಡ್ತಾರೆ ಅನ್ನೋ ಒಂದು ಭಾವನೆಯಿಂದ ಬೇರೆ ಮಕ್ಕಳಿಗೂ ಕೂಡ ಪ್ರೇರಣೆಯಾಗಲಿ ಅನ್ನೋ ಒಂದು ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡ್ತಾ ಇದ್ದೀವಿ. ನಾನು ಬಂದಂಗೂ ಅಷ್ಟೇ ವಿದ್ಯಾಭ್ಯಾಸಕ್ಕೆ ವಿದ್ಯಾರ್ಥಿಗಳಿಗೆ ಪ್ರಥಮ ಆದ್ಯತೆಯನ್ನು ಕೊಡ್ತಾ ಇದ್ದೀನಿ. ನಾನು ಬಂದಾಗಲೂ ಕೂಡ ಫ್ರೀಯ ಬಸ್ ಪಾಸ್ ಈಗ ಸರ್ಕಾರದಿಂದ ಇತ್ತೀಚೆಗೆ ಮಾನ್ಯ ಮುಖ್ಯಮಂತ್ರಿಗಳಾದಂತ ಶ್ರೀಯುತ ಡಿ ಕೆ ಶಿವಕುಮಾರ್ ಅವರು ಫ್ರೀ ಬಸ್ ಪಾಸ್ ಅನ್ನ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದಾರೆ. ನಾನು 5 ವರ್ಷಗಳಿಂದಲೂ ಕೂಡ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಅನ್ನ ಫ್ರೀಯಾಗಿ ಎಲ್ಲಿವರೆಗೂ ಕಾಲೇಜಿನಿಂದ ಓಡಾಡಿದ್ರು ಕೂಡ ಶಾಲಾ ಕಾಲೇಜಿಗೆ ಮಕ್ಕಳಿಗೆ ಹೊರೆಯಾಗಬಾರದಂತಹ ಬಸ್ ಪಾಸ್ ಅನ್ನ ಮಾಡಿಸ್ಕೊಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತೇ ವರ್ಷಗಳ ಲಕ್ಷಾಂತರ ರೂಪಾಯಿ ಖರ್ಚು ವೆಚ್ಚದಲ್ಲಿ ಬಸ್ ಪಾಸ್ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ 40 ಲಕ್ಷಕ್ಕಿಂತ ಹೆಚ್ಚಾಗಿ 1 ವರ್ಷದವರೆಗೆ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಓದೋದು ಎಷ್ಟು ಮುಖ್ಯನೋ ಮಕ್ಕಳ ಬರವಣಿಗೆಯನ್ನು ಕೂಡ ಅಷ್ಟೇ ಮುಖ್ಯ. ಒಳ್ಳೆ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗುತ್ತೆ. ಅದೇ ರೀತಿ ಬರೆದಾಗ ತಲೆ ಅದರಲ್ಲಿ ಜ್ಞಾಪಕ ಶಕ್ತಿಯಾಗಿ ಬಹಳ ಹೊಳೆಯುತ್ತದೆ. ಓದೋದು ಎಷ್ಟು ಮುಖ್ಯನೋ ಬರವಣಿಗೆ ಆದಾಗ ಹೆಚ್ಚು ಕಾಲ ನಾವು ಜ್ಞಾಪಕ ಶಕ್ತಿ ಉಳಿತದೆ. ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗೋದ್ರಿಂದ ಎಕ್ಸಾಮ್ ನಲ್ಲಿ ಪಾಠ ಬರೆಯುವ ಮಕ್ಕಳನ್ನು ಕೂಡ ಅನುಕೂಲ ಆಗುತ್ತೆ. ಅದರಿಂದ ಬಹಳಷ್ಟು ಓದೋದು ಎಷ್ಟು ಇಂಪಾರ್ಟೆಂಟ್, ಅದಕ್ಕಿಂತ ಇಂಪಾರ್ಟೆಂಟ್ ಮಕ್ಕಳು ಬರ್ಕಬೇಕು. ಆ ದೃಷ್ಟಿಯಿಂದ ಎಕ್ಸರ್ಸೈಸ್ ಮಕ್ಕಳನ್ನ 40-50 ಲಕ್ಷ ರೂಪಾಯಿ ಪ್ರತಿ ವರ್ಷ ಕೊಟ್ಟು ಬರ್ತಾ ಇದ್ದೀನಿ. ಹಾಗೆಯೇ ಒಳ್ಳೆ ಓದುವಂತ ಮಕ್ಕಳಿಗೆ ಯಾವ ಚೆನ್ನಾಗಿ ಓದ್ತಾರೆ ಲ್ಯಾಪ್ಟಾಪ್ ಇವತ್ತು ಸುಮಾರು 20 ಲ್ಯಾಪ್ಟಾಪ್ಗಳನ್ನ ಮಕ್ಕಳಿಗೆ ಕೊಟ್ಕೊಂಡು ಸುಮಾರು 250 ಹೆಚ್ಚು ಮಕ್ಕಳಿಗೆ 5,000 ರೂಪಾಯಿ ಮಕ್ಕಳು ಪುಸ್ತಕಗಳಕ್ಕೆ ಮತ್ತು ಒಳ್ಳೆ ಒಂದು ಡಿಕ್ಷನರಿ ಕೊಟ್ಟು ಸನ್ಮಾನ ಮಾಡ್ತಾರೆ. ಯಾಕೆಂದ್ರೆ ಪ್ರೇರಣೆಯಾಗಿ ಚೆನ್ನಾಗಿ ಓದಿ ಬೇರೆ ಮಕ್ಕಳಿಗೆ ಅದು ಕೂಡ ನಮಗೂ ಕೂಡ ಮಾಡ್ತಾರೆ, ಚೆನ್ನಾಗಿ ಓದಲಿ ಅಂತ ಬೇರೆ ಮಕ್ಕಳಿಗೂ ಕೂಡ ಒಂದು ಪ್ರೇರಣೆ ಆಗಲಿ ದೃಷ್ಟಿಯಿಂದ ಮಾಡ್ತಾ ಇದ್ವಿ. ಅದರಿಂದ ವಿದ್ಯೆ ಅದು ಬಳಿಗಳ ಮಕ್ಕಳಿಗೆ ಒಂದು ಸ್ವಲ್ಪ ಕಷ್ಟಕರವಾದ ಗುಣಮಟ್ಟದ ಎಜುಕೇಶನ್ ಸಿಗ್ತಿರ್ಲಿಲ್ಲ. ಅದಕ್ಕೋಸ್ಕರ ನಮ್ಗೆಲ್ಲಂತ ಸಹಾಯವನ್ನು ಮಾಡಿದ್ರೆ ಮಕ್ಕಳು ಗುಣಮಟ್ಟದ ಎಜುಕೇಶನ್ ಸಿಗಲಿ ಅಂತ ಅಂದ್ಬಿಟ್ಟು ನಾನು ಶಾಲಾಗಳ ಬಂದ ತಕ್ಷಣ ಎಲ್ಲ ಶಾಲಾ ಕೋಟೆಗಳು ಎಲ್ಲಿ ಶಿಥಿಲವಾಗಿವೆ ಆ ಶಿಥಿಲವಾದಂತಹ ಶಾಲೆಗಳಲ್ಲಿ ಕಟ್ಟಡ ಕಟ್ಟಿಸೋದು ಮತ್ತು ಬೇಕಾದಂತಹ ಮೂಲಭೂತ ಸೌಕರ್ಯ ಕೊಡುವಂತ ಒಂದು ವ್ಯವಸ್ಥೆ ನಾನು ಮಾಡ್ಕೊಂಡು ಬಂದಿದ್ದೀನಿ. ವಿದ್ಯಾರ್ಥಿಗಳು ನಾನು ಹೇಳೋ ವಿಷಯ ನಾವೇನೇ ಹೇಳ್ಬೋದು, ನಾವು ಕರೆದು ನಿಮಗೆ ಮೋಟಿವೇಶನ್ ನಮ್ಮ ಮುಖಂಡರನ್ನು ಕರೆಸಿ ಹೇಳ್ಬೋದು, ಎಲ್ಲರನ್ನು ಕರೆಸಿ ನಿಮಗೆ ವಾಸ್ತವ ಮುಂದೆ ಹೇಳಿದ್ರು ಕೂಡ ನೀವು ನಿಮ್ಮ ಮನಸಾರೆ ಕಷ್ಟಪಟ್ಟು ಓದಿದ್ರೆ ಮಾತ್ರ ನೀವು ಮುಂದುವರೆಗೆ ಸಾಧ್ಯ. ಹೊರತು ನಿಮ್ಮ ಮನಸ್ಸು ಕಠಿಣವಾದಂತಹ ಒಂದು ಬದ್ಧತೆಯನ್ನು ಇಟ್ಕೊಂಡು ನೀವು ವಿದ್ಯಾಭ್ಯಾಸ ಮಾಡಿದ್ರೆ ಮಾತ್ರ ವಿದ್ಯಾರ್ಥಿ ಒಂದು ಪೀಳಿಗೆಗೆ ಮುಂದೆ ಒಳ್ಳೆ ಭವಿಷ್ಯ ಕಾಣಬಹುದು. ಈಗ ಒಂದು 2-3 ವರ್ಷಗಳ ಕಾಲ 4-5 ವರ್ಷ SSLC ಇಂದ PUC ಡಿಗ್ರಿ ಒಂದು 5 ವರ್ಷಗಳ ಕಾಲ ನೀವು ಎಲ್ಲ ಒಂದು ಸಣ್ಣ ಪುಟ್ಟ ಆಸೆ ಆಕಾಂಕ್ಷೆಗಳು ಮೊಬೈಲ್ ನೋಡುವಂತ ಒಂದು ಇದಿರ್ತದೆ, ನೋಡುವಂತ ಒಂದು ಪದ್ಧತಿ ಇರ್ತದೆ. ಇವೆಲ್ಲವನ್ನ ಬಿಟ್ಟು ಬದ್ಧತೆಯಿಂದ ತಪಸ್ಸಿನ ಕೆಳಗೆ ಒಂದು 4-5 ವರ್ಷ ಕಷ್ಟಪಟ್ಟರೆ ಖಂಡಿತವಾಗಲೂ ಕೂಡ ನೀವು ಜೀವನ ಪರ್ಯಂತ ಸುಖವಾಗಿರ್ಬೋದು. ಅಂತ ಒಂದು ಜೀವನ ಪರ್ಯಂತ ಸುಖ ಇರಬೇಕಾದ್ರೆ ನೀವು 4-5 ವರ್ಷ ಶ್ರಮ ಆಗಬೇಕು, ಏಕಾಗ್ರತೆ ಇರಬೇಕು, ಕಷ್ಟಪಡಬೇಕು. ಅದರಿಂದ ಒಂದು 4-5 ವರ್ಷ ನೀವೆಲ್ಲ ಕಠಿಣವಾಗಿ ತಪಸ್ಸರ ನೀವೆಲ್ಲ ವಿದ್ಯಾಭ್ಯಾಸ ಮಾಡಿದ್ರೆ ಈ ಮೂಲಕ ನಿಮ್ಮನ್ನ ಕೇಳ್ಕೊಂತ
ಪೋಷಕರು ಕೂಡ ಅದಕ್ಕೆ ಪ್ರೇರಣೆ ಅವ್ರ ಮಕ್ಕಳಿಗೆ ಕರೆಕ್ಟ್ ಆದ ಗೈಡೆನ್ಸ್ ಮಾಡಿ ನಿಮ್ಮ ಮನೆಯಲ್ಲಿ ಮೊದಲನೇ ಗುರು ತಂದೆ ತಾಯಿಗಳು ಆಗಿದ್ದರಿಂದ ಮಕ್ಕಳು ಈಗ SSLC PUC ನಲ್ಲಿ ಸ್ವಲ್ಪ ಟರ್ನಿಂಗ್ ಪಾಯಿಂಟ್ ಇರುವಾಗ ನೀವೆಲ್ಲ ಗೈಡ್ ಮಾಡಿ ಅಂತ ಹೇಳ್ತಾ ನೀವೆಲ್ಲ ಯಾರು ಮಾರ್ಗದರ್ಶನ ಇಟ್ಕೋಬೇಕು ಅಂದ್ರೆ ನೀವೆಲ್ಲ ನೋಡಿದ್ದೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೆಲ್ಲ ಓದಿದ್ದೀರಿ, ಕೇಳಿದ್ದೀರಿ. ಅವರು ನೀವೇನಾದ್ರು ಹಳ್ಳಿಗಳಿಂದ ಸ್ಕೂಲ್ ಅಂತ ಹೇಳ್ಕೋಬಹುದು. ನಿಮಗಿಂತ ಹೆಚ್ಚು ಕಷ್ಟಪಟ್ಟಂತವರು ಅವರ 3 ವರ್ಷಗಳ ಹಿಂದೆ ಅವ್ರು ವಿದ್ಯಾಭ್ಯಾಸ ಮಾಡ್ಬೇಕಾದ್ರೆ ಸಾಮಾಜಿಕ ವ್ಯವಸ್ಥೆ ಕೂಡ ಅಷ್ಟು ಚೆನ್ನಾಗಿರ್ಲಿಲ್ಲ. ಅವರು ದಲಿತ ಸಮುದಾಯ ಸೇರಿದ್ರಿಂದ ಅವರ ದೂರ ಇರೋದ್ರಿಂದ ಅವರ ವಿದ್ಯಾಭ್ಯಾಸ ಯಾಸ್ಕೊಂಡು ಹೋದ್ರು ಕೂಡ ಕೈಯುವ ಕಾಣುವಂತ ಒಂದು ಸಮಾಜದ ಪದ್ಧತಿಗಳಿದೆ, ಬರ್ತಾನೆ ಇದ್ದವ್ರಿಗೆ ಅಂತದ್ರಲ್ಲೂ ಕೂಡ ಎಲ್ಲ ಒಂದು ಸಮಾಜದ ಎಲ್ಲ ಹರೀಶಗಳನ್ನು ಎದುರಿಸಿ ಬಡತನವನ್ನು ಎದುರಿಸಿ ಅವರು ಮನಸ್ಸಿನ ಒಂದು ಬದ್ಧತೆ ಇಟ್ಕೊಳ್ಳೋದ್ರಿಂದ ನಾವು ಓದಲೇಬೇಕು, ಜ್ಞಾನವನ್ನು ಸಂಪಾದನೆ ಮಾಡಲೇಬೇಕು ಅನ್ನೋ ಒಂದು ಬದ್ಧತೆ ಇದ್ರಿಂದ ಅವರು ದೇಶ ವಿದೇಶದಲ್ಲೂ ಕೂಡ ಸ್ಟಡಿ ಮಾಡಿ ರಾಜಭಾರತದಲ್ಲಿ ಕೂಡ ಅವರು ಸಪೋರ್ಟ್ ಮಾಡಿ ಅವರ ಒಂದು ಜ್ಞಾನವನ್ನು ನೋಡಿ ವಿದೇಶಕ್ಕೂ ಕೂಡ ಕಳಿಸಿಕೊಡಲಾಗಿದೆ. ಯಾಕೆಂತಂದ್ರೆ ಅವರು ಅಷ್ಟು ಕಷ್ಟಪಟ್ಟು ಓದೋದ್ರಿಂದ ಇವತ್ತು ಅಜರಾಮರವಾಗಿ ಇಡೀ ಭಾರತ ಖಂಡಿಗೆಯನ್ನು ಇಡೀ ಪ್ರಪಂಚದಲ್ಲಿ ಒಂದು ಹೆಸರು ಮಾಡಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆಲ್ಲ ಒಂದು ಸಂವಿಧಾನವನ್ನೇ ಬರೆದು ನಾವು ಇಡೀ ಒಂದು ಪ್ರಜಾಪ್ರಭುತ್ವದ ಒಂದು ಬುನಾದಿ ಹಾಕಿಕೊಂಡವರು. ಸಂವಿಧಾನವನ್ನ ಇಡೀ ಪ್ರಪಂಚದಲ್ಲಿ ಶ್ರೇಷ್ಠವಾದ ಸಂವಿಧಾನವನ್ನ ಬರೆದು ಯಾರು ಹಿಂದುಳಿದವ್ರೆ, ಯಾರು ಶೋಷಣೆ ಒಳಪಟ್ಟವ್ರೆ ಅವರ ಪರವಾಗಿ ಧ್ವನಿ ಎತ್ತಿ ಯಾರು ಅವರೇನು ಮುಂದೆ ಜಾತಿ ಸಮುದಾಯಕ್ಕೆ ಸೇರಿದವರು ಇಡೀ ಯಾರು ಶೋಷಣೆ ಒಳಪಟ್ಟವ್ರೆ ಅವರ ಪರವಾಗಿ ನಿಂತು ಧ್ವನಿ ಎತ್ತಿ ಅದಕ್ಕೆ ಪೂರ್ವವಾದಂತಹ ಸಂವಿಧಾನವನ್ನು ರಚನೆ ಮಾಡಿ ಇಡೀ ನಮ್ಮ ದೇಶಕ್ಕೆ ಕೊಟ್ಟು ಇವತ್ತ ಎಲ್ಲರೂ ಕೂಡ ಅವರ ನೆಮ್ಮದಿಯಾದಂತಹ ಒಂದು ಆಡಳಿತ ನೀಡಬೇಕಾದ್ರೆ ಜನ ಒಂದು ಸುವ್ಯವಸ್ಥಿತವಾದಂತಹ ಕಾನೂನು ಇರಬೇಕಾದ್ರೆ ಅವರು ಒಂದು ಬುನಾದಿ ಹಾಕಿದ್ರು. ಯಾರು ವಿಚಾರ ಹೇಳ್ತಿದ್ರೆ ಅವರು ಬಡತನದಲ್ಲಿ ಇದ್ರೂ ಕೂಡ ಆ ಬಡತನ ವಿದ್ಯೆಗಳಿಗೆ ಬಡತನ ಆಯ್ತು, ನಮ್ಮ ಹಳ್ಳಿಗಳಲ್ಲಿ ಹೋಗ್ತಾ ಇದ್ದೀನಿ, ನಾನು ಸರ್ಕಾರಿ ಶಾಲೆ ಹೋಗ್ತಾ ಇದ್ದೀನಿ, ನನಗೆ ಏನೋ ಕೊಡ್ತಾ ಇದೆ ಅಂತ ನೆವ ಹೇಳೋದಿಲ್ಲ. ನೆವ ಹೇಳ್ಬಾರ್ದು, ಯಾವುದೇ ಒಂದು ನೆವ ಹೇಳೋದಿಲ್ಲ. ನೀವು ಸ್ಟಡಿ ಮಾಡ್ಬೇಕು, ನಾನು ಮುಂದೆ ಬರಬೇಕು ಅಂತಂದ್ರೆ ಕಾರಣಗಳು ಇರೋದೇ ಇಲ್ಲ. ನೀವು ಕಷ್ಟಪಡಬೇಕು, ಸ್ಟಡಿ ಮಾಡ್ಬೇಕು, ಬದ್ಧತೆ ಇರಬೇಕು, ಏಕಾಗ್ರತೆ ಇರಬೇಕು. ಇಷ್ಟಿದ್ರೆ ಖಂಡಿತವಾಗೂ ಕೂಡ ನೀವು ಕೂಡ ಸಮಾಜದಲ್ಲಿ ಉನ್ನತ ಮಟ್ಟದಲ್ಲಿ ಇರ್ತೀರಿ. ಯಾವುದೇ ಒಂದು ಹಳ್ಳಿಗಾಡಲ್ಲಿ ಓದಿದ್ರೆ ಎಷ್ಟೋ ಜನ ಇವತ್ತು ಸರ್ಕಾರಿ ಶಾಲೆ ಓದಿರ್ತಾರೆ, ಇವತ್ತು ರಾಜಕಾರಣದಲ್ಲಿ ಮುಂದೆ ಬಂದಿರ್ತಾರೆ, ಅಥವಾ ಸೈಂಟಿಸ್ಟ್ ಆಗಿದ್ದಾರೆ. ನೀವು ಗೊತ್ತಿರೋದಿದೆ ಅಬ್ದುಲ್ ಕಲಾಂ ಅವರೇ ಉದಾಹರಣೆ. ಅದೇ ರೀತಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಹಳ್ಳಿಗಾಡಲ್ಲಿ ಓದಿ ಸರ್ಕಾರಿ ಶಾಲೆ ಓದಿದಂತಹ ಮಕ್ಕಳಿಗೆ ಧೈರ್ಯ ಇರ್ತದೆ. ಟೌನಲ್ಲಿ ಓದಿರುವಂತಹ ಮಕ್ಕಳಿಗೆ ಟೌನಿನ ಒಂದು ಸಂಸ್ಕೃತಿ ಮಾತ್ರ ಗೊತ್ತಿರ್ತದೆ. ಹಳ್ಳಿಗಾಡಿನಲ್ಲಿ ಓದಿರುವಂತಹ ಮಕ್ಕಳಿಗೆ ಹಳ್ಳಿಯ ಸಂಸ್ಕೃತಿ, ಟೌನಿನ ಸಂಸ್ಕೃತಿ, ಯಾವುದೇ ಸಮಸ್ಯೆ ಎದುರಿಸುವಂತ ಒಂದು ಶಕ್ತಿ ಸಾಮರ್ಥ್ಯ ಸರ್ಕಾರಿ ಶಾಲೆಯಲ್ಲಿ ಓದಿದಂತ ಹಳ್ಳಿ ಮಕ್ಕಳಿಗೆ ಇರ್ತದೆ. ಅದರಿಂದ ನೀವು ಯಾವುದೇ ಹಿಂಜರಿಕೆ ನಿಮಗೆ ಬೇಕಾಗಿಲ್ಲ. ನೀವು ಕಷ್ಟಪಟ್ಟು ಬದ್ಧತೆಯಿಂದ ಇರುವ ಅವಕಾಶಗಳನ್ನು ಉಪಯೋಗಿಸಿಕೊಂಡು ಸ್ಟಡಿ ಮಾಡಿದ್ರೆ ಖಂಡಿತವಾಗೂ ಕೂಡ ನೀವು ಉನ್ನತ ಮಟ್ಟಕ್ಕೆ ಬರ್ಬೋದು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸ್ವಾಮೀಜಿಗಳು ಬಂದಿದ್ದಾರೆ. ಅವರು ಕೂಡ ಮಾನವೀಯತೆ ಇರ್ತಕ್ಕಂಥ ಮಾನವನ ಮುದುಗಳಿರ್ತಕ್ಕಂಥ ಶ್ರೇಷ್ಠ ಸ್ವಾಮೀಜಿಗಳನ್ನ ನೋಡಿದಾಗ ಅವರು ಕೂಡ ಸಮಾಜಕ್ಕೆ ಸಮಾಜದ ಒಂದು ನಿರ್ಮಾಣಕ್ಕೆ ಅರಿವು ಕೊಡ್ತಕ್ಕಂಥ ಸ್ವಾಮೀಜಿಯನ್ನ ಇವತ್ತು ನಿಮಗೆ ಉಪದೇಶ ಮಾಡುವ ದೃಷ್ಟಿಯಿಂದ ಸ್ವಾಮೀಜಿಗಳನ್ನ ಕರೆಸಿದ್ರಿ. ಅವರು ಈಗ ನಿಮ್ಮೆಲ್ಲ ಉಪದೇಶಗಳನ್ನ ಮಾಡ್ತಾರೆ. ಶಾಂತ ರೀತಿಯಿಂದ ಇದ್ದು ಊಟದ ವ್ಯವಸ್ಥೆಯನ್ನ ಮಾಡಿದ್ರೆ ತಡವಾಗಿ ಬಹಳ ತಡವಾಗಿ ನಾನು ಜಾಸ್ತಿ ಮಾತಾಡಕ್ಕೆ ಹೋಗೋದಿಲ್ಲ. ಆದಷ್ಟು ತಡವಾಗಿ ಊಟ ಮಾಡ್ಕೊಂಡು ಎಲ್ಲರೂ ಕೂಡ ಹೋಗಬೇಕು ಅಂತ ವಿನಂತಿ ಮಾಡ್ಕೊಂಡು ಅದಕ್ಕಿಂತ ಮುಂಚೆ ನಮ್ಮ ಸ್ವಾಮೀಜಿಗಳು ನಿಮಗೆಲ್ಲ ಗೊತ್ತು ಹಿತವಚನ ಕೇಳಿಬಿಟ್ಟು ನಾನು 2 ಮಾತು ಮುಗಿಸಿ ಎಲ್ಲ ನಮಸ್ಕಾರ. ಸ್ವಾರಸ್ಯ ನ್ಯೂಸ್, ಇದು ಜನರ ಪ್ರತಿಧ್ವನಿ.